ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಮುಂಜಾನೆ ಸಮಯದಲ್ಲಿ ದೇವರ ಒಂದು ವಾಕ್ಯವನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸೋರಾಗಿದ್ದೇವೆ. ಪ್ರಿಯರೇ, ಚಾನಲಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ವಾಗತಿಸೋನಾಗಿದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್. ಇವತ್ತಿನ ವಾಕ್ಯ ಏನಂದರೆ ನಂಬಿಕೆ ಬಗ್ಗೆ. ನಂಬಿಕೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 37:5. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಕೀರ್ತನೆ 37:5 ವಚನ. Psalm 37:5. ಈ ಪ್ರಪಂಚದಲ್ಲಿ ಜೀವಿತ ಒಬ್ಬರನ್ನೊಬ್ಬರು ಆತುಕೊಂಡು ಬಾಳಬೇಕಾದ ಒಂದು ನಿರ್ಬಂಧವಾದ ಜೀವಿತ. ಈ ಲೋಕದಲ್ಲಿ ನಾವು ಏನಂದರೆ ಒಬ್ಬರಿಗೆ ಇನ್ನೊಬ್ಬರು ಡಿಪೆಂಡ್ ಆಗಿ ಜೀವಿಸಬೇಕಾಗಿರ್ತದೆ, ಒಬ್ಬರನ್ನೊಬ್ಬರು ನಂಬಿಕೊಂಡು ಜೀವಿಸಬೇಕಾಗಿರ್ತದೆ, ಒಬ್ಬರನ್ನೊಬ್ಬರು ನಂಬಬೇಕಾದ ಪರಿಸ್ಥಿತಿಗೆ ನಾವು ಒಳಗಾಗ್ತೇವೆ. ಸ್ವಾಭಾವಿಕವಾಗಿ ನಮ್ಮಲ್ಲಿ ನಂಬಿಕೆ ಎಂಬುದು ಇದ್ದೇ ಇರ್ತದೆ. ಕೊಳಾಯಿ ತಿರುಗಿಸಿದರೆ ನೀರು ಬರುತ್ತದೆ ಎಂದು ನಾವು ನಂಬ್ತೇವೆ. ಬಸ್ನಲ್ಲಿ ಕುಳಿತರೆ ನಾವು ಹೋಗಬೇಕಾದ ಕಡೆಗೆ ಡ್ರೈವರ್ ಕರ್ಕೊಂಡು ಹೋಗಿ ನಮ್ಮನ್ನು ಸೇರಿಸ್ತಾರೆ ಅಂತ ನಾವು ನಂಬ್ತೀವಿ ಅಲ್ವಾ? ವಿವಾಹ ಸಮಯದಲ್ಲಿ ಜೀವನ ಸಂಗಾತಿ ಕೊನೆವರೆಗೆ ಹೊಂದಾಣಿಕೆಯಿಂದಿರುವವರೆಂದು ನಾವು ಸಹಜವಾಗಿ ನಾವು ನಂಬ್ತೀವಿ. ಆದರೆ ಹೀಗೆ ಮಾನವನನ್ನು ಮಾತ್ರವೇ ನಂಬಿಕೊಂಡು ಕರ್ತನನ್ನು ಬಿಟ್ಟು ಬಿಡುವುದಾದರೆ ಅದು ಅನೇಕ ಸಮಯಗಳಲ್ಲಿ ಮೋಸವಾಗಿ ಪರಿಣಮಿಸುತ್ತದೆ. ಸೋಲನ್ನು ಅನುಭವಿಸಬೇಕಾಗ್ತದೆ. ನಾವು ಹೀಗೆಂದುಕೊಂಡೆವಲ್ಲ, ಅಯ್ಯೋ ಹೀಗಾಗಿ ಹೋಯ್ತಲ್ಲ ಎಂದು ನಾವು ಹಂಬಲಿಸ್ತೇವೆ. ನನ್ನ ವಕೀಲರನ್ನ ಬೆಟ್ಟದಂತೆ ನಂಬಿದ್ದೆನು, ವಿರೋಧಿಯ ಬಳಿ ಹಣ ತೆಗೆದುಕೊಂಡು ನನಗೆ ದ್ರೋಹ ಮಾಡಿಬಿಟ್ರೆ ಎಂದು ಪರಿತಪಿಸ್ತೇವೆ, ಬಹಳ ದುಃಖಿಸ್ತೇವೆ. ಹೀಗೆ ಅನೇಕ ಪರಿಸ್ಥಿತಿಗಳು. ಕ್ರಿಸ್ತನನ್ನು ನಂಬದೆ ಮೂಗಿನಲ್ಲಿ ಶ್ವಾಸವಿರುವ ಮನುಷ್ಯನನ್ನು ನಂಬುವುದು ವ್ಯರ್ಥವಾಗಿ ಹೋಗುವುದು. ನಾವು ದೇವರನ್ನು ನಂಬೋದು ಬಿಟ್ಟು ನಾವು ಮೂಗಿನಲ್ಲಿ ಶ್ವಾಸವಿರುವಂಥ ಮನುಷ್ಯನನ್ನು ನಾವು ನಂಬುವಾಗ ಅನೇಕ ಸಮಯಗಳಲ್ಲಿ ನಾವು ದುಃಖ ಅನುಭವಿಸಬೇಕಾಗ್ತದೆ, ಮೋಸ ಅನುಭವಿಸಬೇಕಾಗ್ತದೆ, ಬಹಳ ನೋವು ಅನುಭವಿಸಬೇಕಾಗ್ತದೆ. ಆದರೆ ನಮ್ಮ ಕರ್ತನನ್ನು ನಾವು 1000 ಪಾಲು ಹೆಚ್ಚಾಗಿ ನಂಬಬಹುದು. ಅವರನ್ನು ನಾವು ಎಷ್ಟು ನಂಬುತ್ತೇವೋ ಅಷ್ಟು ನಮಗೆ ಲಾಭ, ನಾವು ಧನ್ಯರಾಗ್ತೇವೆ. ಯಾವುದೇ ಆದ ಪರಿಸ್ಥಿತಿಯಲ್ಲೂ ಸಮಸ್ಯೆಗಳಲ್ಲೂ ಆತನು ಸಹಾಯ ಮಾಡಲು ನಮಗೆ ಶಕ್ತನಾಗಿರ್ತಾನೆ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ ಎಂದು ಯೆಶಾಯ 26:3 ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ನಂಬಿಕೆ ಇಟ್ಟಿರುವವರನ್ನು ಸತ್ಯವೇದವು ಧನ್ಯರೆಂದು ಹೇಳ್ತಾ ಇದೆ. ಪ್ರಿಯರೇ, ಪ್ರೈಸ್ ದ ಲಾರ್ಡ್. ಯೆರೆಮೀಯ 17:7 ನಾವು ನೋಡ್ತೇವೆ. ಮತ್ತೊಂದು ಆಶೀರ್ವಾದ ಏನಂದ್ರೆ ಯೆಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು ಅಂತ ಬರ್ತಾರೆ ಜ್ಞಾನೋಕ್ತಿ 28:25. ಆಮೇನ್. ನಾವು ಕರ್ತನಲ್ಲಿ ನಂಬಿದ್ರೆ ನಾವು ಪುಷ್ಟರಾಗ್ತೇವೆ. ಯೋಬನ 2ರಷ್ಟು ಆಶೀರ್ವಾದಕ್ಕೆ ಅವನ ನಂಬಿಕೆಯ ಕಾರಣ. ಕರ್ತನ ಮೇಲೆ ಭರವಸೆ ಇಡುವವರಿಗೆ ಬರುವ ಮತ್ತೊಂದು ಆಶೀರ್ವಾದ ಏನಂದ್ರೆ ಯೆಹೋವನ ಭರವಸವೇ ಉದ್ಧಾರ. ಹಲ್ಲೆಲೂಯಾ. ಜ್ಞಾನೋಕ್ತಿ 29:25. ಈ ಉದ್ಧಾರ ಸಾಮಾನ್ಯವಾದದಲ್ಲ, ಮಹೋನ್ನತವಾದ ಆಶ್ರಯ. ಹಲ್ಲೆಲೂಯಾ. ದೇವ ಮಗುವೆ, ಕರ್ತನಲ್ಲಿ ಪ್ರಿಯರೇ, ನೀನು ಕರ್ತನನ್ನು ನಂಬಿ ಆತನಲ್ಲಿ ಭರವಸೆ ಇಡು. ಆಗ ನೀನೆಂದೂ ಕೈ ಬಿಡಲ್ಪಡುವುದಿಲ್ಲ, ಕದಲುವುದಿಲ್ಲ. ಕರ್ತನು ನಿನ್ನನ್ನು ಉದ್ಧರಿಸಿ ಮಹೋನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವಾಕ್ಯ ನೋಡ್ಕೊಳ್ಳೋಣ. ಕೀರ್ತನೆ 118:8 ವಚನ. Psalms 118:8. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಹಲ್ಲೆಲೂಯಾ. ಸೊ ಕರ್ತನನ್ನು ನಂಬ್ರಿ, ಆತನಲ್ಲಿ ನಂಬಿಕೆ ಇಡ್ರಿ. ನಾವು ಧನ್ಯರಾಗ್ತೇವೆ, ಪುಷ್ಟರಾಗ್ತೇವೆ. ಜೀವನದಲ್ಲಿ ಏನನ್ನಾದರೂ ನಾವು ಸಾಧನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ.
ನಂಬಿಕೆ ದೇವರಲ್ಲಿ ನಮ್ಮನ್ನು ಬಲಪಡಿಸ್ತದೆ. ನಾವು ದೇವರನ್ನು ನಂಬುವಾಗ ಯಾವತ್ತೂ ದೇವರು ನಮಗೆ ನೋವುಪಡಿಸೋದಿಲ್ಲ, ಯಾವತ್ತೂ ದೇವರು ನಮಗೆ ಕೈ ಬಿಡೋದಿಲ್ಲ. ನಮ್ಮ ಸರಿಯಾದ ಸಮಯದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಪ್ರೀತಿಯುಳ್ಳ ಪರಲೋಕದ ತಂದೆ, ಈ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ವಂದಿಸುತ್ತೇವಯ್ಯ. ದೇವರ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಿನ್ನನ್ನು ನಂಬಿ ನಿನಗೋಸ್ಕರ ಜೀವಿಸಲು ಕೃಪೆ ತೋರು. ಇವರಿಗೆ ಕೈ ಹಿಡಿದು ನಡೆಸು, ಬೇಕಾದೆಲ್ಲವನ್ನು ಒದಗಿಸು. ಇವತ್ತಿನ ಇಡೀ ದಿನ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ನಿನ್ನ ಆಲಯಕ್ಕೆ ಹೋಗುವಾಗ, ನಿನ್ನ ಆರಾಧನೆ ಮಾಡುವಾಗ, ವಾಕ್ಯ ಕೇಳುವಾಗ ಇವರನ್ನು ಆಶೀರ್ವದಿಸುವ ಜೊತೆ ಮಾತನಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ, ಆಮೆನ್.